ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ಉಪಯುಕ್ತ ವಿಚಾರಗಳ ಬಗ್ಗೆ ಮಾಹಿತಿ, ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆಯೋ ಅಥವಾ ಅವರ ಇಷ್ಟಕ್ಕೆ ಕರೆಕ್ಟಾಗಿ ಸಿಗ್ತಾ ಇಲ್ವೋ ಗೊತ್ತಿಲ್ಲ, ಮ್ಯಾರೇಜ್ ಅನ್ನೋಂಥದ್ದು ತುಂಬ ಡಿಲೇ ಆಗ್ತಿದೆ. ತುಂಬ ಜನ ಕಮೆಂಟ್ಸಲ್ಲಿ ಕೂಡ ಕೇಳ್ತಿರ್ತಾರೆ, ಮದುವೆ ಆಗುತ್ತಾ ಇಲ್ವಾ ಹೇಳಿಬಿಡಿ, 30 ವರ್ಷ 35 ವರ್ಷ ಆಗೋಯ್ತು, ಏಜೇ ಆಗೋಗ್ತಾ ಇದೆ, ಇನ್ಯಾವಾಗ ಮದುವೆ ಅನ್ನುವಂಥದ್ದು. ಈ ಏಜ್ ಜಾಸ್ತಿ ಆಗಿದ ತಕ್ಷಣ ಈ ಮದುವೆ ಅನ್ನೋಂಥದ್ದು ಆಗಲ್ವಾ, ಅಥವಾ ಮದುವೆಗೆ ಅಂತ ಏನಾದರೂ ದೋಷ ಇರುತ್ತಾ? ಯಾಕೆ ಮದುವೆ ಡಿಲೇ ಆಗ್ತಾ ಇರುತ್ತೆ? ಸೊ ಕೆಲವರು 35 ಆಗ್ತಿದ್ದಂಗೆ ಲೈಫಲ್ಲಿ ಹೋಪ್ಸ್ ಕಳ್ಕೊಂಬಿಟ್ಟಿರ್ತಾರೆ, ಇನ್ನಾಗಲ್ಲ ಬಿಡು, ಟ್ರೈ ಮಾಡೋದೇ ಬೇಡ, ಎಲ್ಲ ಕಡೆ ಕೊಟ್ಟಿದ್ದಾಯಿತು, ನೋಡಿದ್ದಾಯಿತು, ಮಾಡಿದ್ದಾಯಿತು, ಬರ್ತಾರೆ ನೋಡ್ತಾರೆ, ಸೆಟ್ ಆಗಲ್ಲ. ಸೊ ಈ ಥರ ಸಮಸ್ಯೆ ಆಗ್ತಾ ಇರುತ್ತೆ. ಇದಕ್ಕೆ ಪರಿಹಾರ ಅನ್ನೋದಾದರೆ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ, ದಯವಿಟ್ಟು ತಿಳಿಸ್ಕೊಡಿ. ಸೊ ಏಜ್ ಜಾಸ್ತಿ ಆದಮೇಲೆ ಕೂಡ ಮದುವೆ ಆಗುವಂಥ ಚಾನ್ಸಸ್ ಇದೆ ಅನ್ನೋದಾದರೆ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು, ಹೇಗೆ ಟ್ರೈ ಮಾಡಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಜ ಅದು ಬಹಳಷ್ಟು ಜನಕ್ಕೆ ಪಾಪ 27-28 ಆದರೆ ತಂದೆ ತಾಯಿಗೆ ಸ್ಟಾರ್ಟ್ ಆಗುತ್ತೆ. ಏನು ಹೇಳ್ತಾರಲ್ಲ, ಹೆಣ್ಣು ಮಗುನ ಮನೆ ಇಟ್ಕೊಂಡ್ರೆ ಸೆರಗಲ್ಲಿ ಬೆಂಕಿನ ಬೆಂಕಿ ಕೆಂಡ ಕಟ್ಕೊಂಡಾಗೆ, ಗಂಡು ಮಕ್ಕಳ ಕಟ್ಕೊಂಡ್ರೆ ಬೆಂಕಿ ಪೆಟ್ಟಿಗೆ ಇಟ್ಕೊಂಡಾಗೆ, ಗೊತ್ತಿಲ್ಲ. ಒಟ್ಟಾರೆಯಾಗಿ ಭಾರಿ ಕಷ್ಟ ಇರುತ್ತೆ ಅದು. ಅವರು ಬೇಕಾದಷ್ಟು ರೆಮಿಡಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಕೆಲವು ಜಾತಕಗಳಲ್ಲಿ ಮದುವೆ ಆಗಲ್ಲ ಅಂತ ಕೆಲವರು ಹೇಳಿರ್ತಾರೆ. ನಾನು ಹೇಳಿದ ಎಲ್ಲವನ್ನು ಕೂಡ ಮಾಡಿ ಆದ ಮೇಲೂ ಈ ರೆಮಿಡಿಗಳನ್ನು ಫೇಲ್ ಆಗಿತ್ತು ಅಂತಂದರೆ ಇದು ಇವರಿಗೆ ರಾಮಬಾಣ. ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ತೀವಿ ಅಂತಂದರೆ ನನ್ನ ಪ್ರೀತಿಯ ಬಂಧುಗಳೇ, ಶೀಘ್ರವಾಗಿ ಇನ್ನೇನು ಬೇರೆ ನೀವು ಎಕ್ಸ್ಟ್ರಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈ ಪ್ರಯತ್ನದಲ್ಲಿ ನಿಮಗೆ ಯಕ್ಕಶ್ಚಿತ್ ಆಗಲೇಬೇಕು, ಆಪ್ಷನ್ನೇ ಕೊಡಲ್ಲ ಇಲ್ಲಿ. ಅಂತಹದ್ದೊಂದಿರುತ್ತೆ, ಅದ್ಭುತವಾಗಿರತಕ್ಕಂತಹದ್ದು, ವಿಶೇಷವಾಗಿರತಕ್ಕಂತಹದ್ದು. ದೇವಸೇನಾಪತಿಯನ್ನು ನೆನಪು ಮಾಡಿಕೊಡ್ತಕ್ಕಂಥದ್ದು. ಆ ದೇವಸೇನಾಪತಿ ಆಗಿರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯ ಸುಬ್ರಹ್ಮಣ್ಯೋಪಾಸನೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಶೀಘ್ರವಾಗಿ ವಿಶೇಷವಾಗಿರ್ತಕ್ಕಂತಹದ್ದು. ಇಲ್ಲಿ 4 ವಿಳೆದೆಲೆ, 4 ಬಟ್ಲಡಿಕೆ, 2 ಅರಿಶಿಣ ಕೊಂಬು, ಈ ವಿಳೆದೆಲೆಗಡೆ ಒಳಗಡೆ ಇಡಬೇಕು. ಸುತ್ತಬೇಕು, ಅದನ್ನು ಸುತ್ತಬಿಟ್ಟು ಅದಕ್ಕೆ ಅರಿಶಿಣದ ದಾರವನ್ನು ಸುತ್ತಬೇಕು. ಸುತ್ತಬಿಟ್ಟು ಯಾವತ್ತಾದರೂ ಒಂದು ದಿನ ಸಾಯಂಕಾಲ ಸುತ್ತಬೇಕು. ಬೆಳಗ್ಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹಾಕುವಂಥದ್ದು, ಉಂಡಿಗೆ ಹಾಕುವಂಥದ್ದು. ಒಂದು ಎಕ್ಸಾಂಪಲ್, ಇಲ್ಲಿ ನಮ್ಮ ಬೆಂಗಳೂರಿಗೆ ಹತ್ತಿರ ಅಂತಂದ್ರೆ ಒಂದು ಗೊರವನಹಳ್ಳಿ ಅಂತ ತಗೊಳ್ಳೋಣ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹಾಕುವಂಥದ್ದು, ಅಥವಾ ಯಾವುದೋ ಒಂದು ಶ್ರೀನಿವಾಸನ ದೇವಸ್ಥಾನಕ್ಕೆ ಹಾಕುವಂಥದ್ದು, ಅಥವಾ ಯಾವುದೋ ಒಂದು ಶಿವನ ದೇವಸ್ಥಾನಕ್ಕೆ ಉಂಡಿಗೆ ಹಾಕಿ ಬರುವಂಥದ್ದು. ಇದು ಒಂದೇ ಒಂದು ಸಲ ನೀವು ಮಾಡಿ ಆ ಮಗು ಕೈಯಲ್ಲೇ ಮಾಡಿಸಿ. ನಾನು ಮತ್ತೆ ಹೇಳ್ತಿದ್ದೇನೆ, 4 ವಿಳೆದೆಲೆ, 4 ಅಡಿಕೆ, 2 ಅರಿಶಿಣ ಕೊಂಬು, ಇವೆಲ್ಲ 4 ಕೂಡ ಪೂರ್ತಿ ನೀವು ಫೋಲ್ಡ್ ಮಾಡಿ ಏನು ಮಾಡಬೇಕು, ಆ ಒಂದು ಥ್ರೆಡ್ಡಿಂದ, ದಾರದಿಂದ ಸುತ್ತುವಂಥದ್ದು, ತಗೊಂಡೋಗಿ ಉಂಡಿಗೆ ಹಾಕುವಂಥದ್ದು. ಅಲ್ಲಿಂದ ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ನೀವು ಗಮನಿಸಬೇಕಾಗತ್ತೆ, 4 ದಿನ ಹಾಲು ದಾನ ಮಾಡಬೇಕು. 4 ದಿನ ಹಾಲು ಕಂಟಿನ್ಯೂ ದಾನ ಮಾಡಬೇಕು. ಯಾರಿಗಾದ್ರೂ ದೇವಸ್ಥಾನ ಕೊಡ್ತೀರೋ, ಯಾರಾದರೂ ಬಡವರಿಗೆ ಕೊಡ್ತೀರೋ, ಒಟ್ಟಾರೆ ಹಾಲು ದಾನ ಮಾಡಲೇಬೇಕು. ತದನಂತರ ನೀವು ಮಾಡಬೇಕಾಗಿರುವಂಥದ್ದು ಅತ್ಯಂತ ಉತ್ತಮವಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು. ಎಲ್ಲಿ ಯಾದರೂ ಬೆಟ್ಟದ ಮೇಲಿರಬೇಕು. ಬೆಟ್ಟದ ಮೇಲೆ ಇರತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಆದ ಮೇಲೆ ಆ 1 ವರ್ಷದಲ್ಲಿ ನೀವು ಮದುವೆ ಆಗಲಿಲ್ಲ, ನನ್ನ ಕೇಳಿ, ಆಗಿರಲೇಬೇಕು. ಅದು ಅನುರೂಪನಾಗಿರ್ತಕ್ಕಂತಹ ಜೋಡಿ, ಅದ್ಭುತವಾಗಿರ್ತಕ್ಕಂಥದ್ದು. ನಾನು ಬಹಳ ಜನ ಕೈಲಿ ಇದನ್ನು ಮಾಡಿಸಿದ್ದೀನಿ. ಇನ್ನೂ ಕೆಲವರಿಗೆ ಕೆಲವೊಂದು ಕೈ ಹಿಡಿಯುತ್ತೆ. ಅದು ನಿತ್ಯ ಕಲ್ಯಾಣ ಪೆರುಮಾಳದ ಒಂದು ಟೆಂಪಲ್ ಇದೆ ತಮಿಳುನಾಡಲ್ಲಿ. ಎಷ್ಟು ಜನಕ್ಕೆ ನಾನು ಬಹುಶಃ ಕಳಿಸ್ಕೊಟ್ಟಿದ್ದೆ ಅಂತಂದರೆ, ಆ ಬರ್ತಾ ಬಹುಶಃ 2-3 ತಿಂಗಳಲ್ಲಿ ಅವ್ರಿಗೆ ಮದುವೆ ಆಗಿದೆ. ಈಗ ಮೊನ್ನೆ ಕಡೆ ಯಾರನ್ನ ಕಳಿಸ್ಕೊಟ್ಟಿದ್ರು, ಒಂದು 2 ಖಚಿತ ನೀವು ಬರೆದಿಟ್ಕೊಳ್ಳಿ. ಈ 2 ಪದ್ಧತಿ ನಿಮಗೆ ಮದುವೆ ಆಗಲ್ಲ ಚಾನ್ಸ್ ಇಲ್ಲ, ಆ ಮಾತು ನೀವು ಹೇಳಲ್ಲ. ನೀವು 30 ವರ್ಷ ಆಗಿದೆಯೋ, 33 ವರ್ಷ ಆಗಿದೆಯೋ, 40 ವರ್ಷ ಆಗಿದ್ದರೂ ಕಟ್ಟಿಟ್ಟ ಬುತ್ತಿ ಮದುವೆ ಆಗುತ್ತೆ, ಭಯಪಡಬೇಕಾಗಿಲ್ಲ. ನೀವು ಕುಜದೋಷೆ ಮಾಡ್ಕೊಂಡಿರ್ತೀರಿ, ಸರ್ಪದೋಷ ಮಾಡಿಸ್ಕೊಂಡಿರ್ತೀರಿ, ಮದುವೆಗೆ ಸಂಬಂಧಪಟ್ಟ ಏನು ತೊಂದರೆ ಐತೆ ಎಲ್ಲವೂ ಕೂಡ ಕ್ಲಿಯರ್ ಮಾಡಿಕೊಂಡು ಕೂಡ ಕೆಲವು ಆಗಲಿಲ್ಲ ಅಂತಂದರೆ ನಾವು ಯಾರ ಮೇಲೂ ದುಡೋದು ಬೇಡ. ನಮ್ಮ
ಸಮಯವೇ ಸರಿಯಿಲ್ಲ, ನಮ್ಮ ಟೈಮೇ ಸರಿಯಿಲ್ಲ ಅಂತ ನಾವು ಅಂದುಕೊಂಡು ಇವೆರಡು ಪದ್ಧತಿಯನ್ನು ಮಾಡಿದ್ದೆ ಆದರೆ ಕಟ್ಟಿಟ್ಟ ಬುತ್ತಿ ಮದುವೆ ಖುಷಿಯಾಗಿ, ಆದರೆ ನಿಮಗಾಗಿ ಏನೋ ಬೇಕಾಗಿತ್ತು, ಅದು ಭಗವಂತ ರೆಡಿ ಮಾಡಬೇಕಾದ್ರೆ ಇಷ್ಟು ದಿನ ಬೇಕಾಗಿತ್ತು. ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂತಹ ಹುಡುಗನನ್ನು ಭಗವಂತ ಹುಡುಕಾಟ ಮಾಡ್ತಿದ್ದ. ಅಂತಹ ಹುಡುಗನಿಗೆ ನಿಮ್ಮನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಹುಡುಗಿನ ಭಗವಂತನೇ ಹುಡುಕಾಟ ಮಾಡ್ತಿದ್ದ. ಅಂತಹ ಹುಡುಕಾಟದ ಅನ್ಯೋನ್ಯತೆಯ ಅದ್ಭುತವಾಗಿರತಕ್ಕಂತಹ ಅನುಬಂಧದ ಸಂಬಂಧದ ಮದುವೆ ಭಗವಂತನೇ ಮಾಡಿಸಿಕೊಟ್ಟ ಹಾಗೆ ಈ ಒಂದು ರೆಮಿಡಿ ತಾವು ಮಾಡ್ಕೊಂಡಾಗ. ಖಂಡಿತ ಗುರುಗಳೇ, ತುಂಬ ಜನಕ್ಕೆ ಕೆಲಸ ಚೆನ್ನಾಗಿರುತ್ತೆ, ಸಂಬಳ ಬರ್ತಾ ಇರುತ್ತೆ, ನೋಡೋಕೆ ಚೆನ್ನಾಗಿರ್ತಾರೆ, ಆದರೆ ಮದುವೆ ಆಗ್ತಾ ಇರೋದಿಲ್ಲ ಅನ್ನೋ ಒಂದು ಕೊರಗು, ಸ್ಟ್ರೆಸ್ಸು, ಡಿಪ್ರೆಷನ್ಗೆ ಹೊರಟೋಗಿರ್ತಾರೆ. ಸೊ ಆ ರೀತಿಯಾಗಿ ಹೋಗಿರುವಂಥವ್ರಿಗೆ ನೀವು ಕೊಟ್ಟಿರುವಂಥ ಈ ರೆಮಿಡಿನ ಫಾಲೋ ಮಾಡೋದ್ರಿಂದ ಯಾಕಾಗಲ್ಲ, ಖಂಡಿತ ಆಗೇ ಆಗುತ್ತೆ ಅಂತ ನೇರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ರೆಮಿಡಿ ಗುರುಗಳೇ, ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಮ್ಯಾರೇಜ್ ಡಿಲೇ ಆಗ್ತಾ ಇದೆ, ಎಲ್ಲ ಪರಿಹಾರ ಮಾಡ್ಕೊಂಡಿದ್ದೀವಿ, ಆದರೂ ಕೂಡ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ ಅಂತ ನೀವೇನಾದರೂ ಬೇಸತ್ತು ಹೋಗಿದ್ರೆ ಈಗಷ್ಟೇ ಗುರುಗಳು ತಿಳಿಸಿದಂತಹ ಈ ಒಂದು ಅದ್ಭುತವಾಗಿರುವಂತಹ ರೆಮಿಡಿಯನ್ನು ಫಾಲೋ ಮಾಡೋದ್ರಿಂದ ಶೀಘ್ರವಾಗಿ ನಿಮಗೆ ವಿವಾಹ ಫಿಕ್ಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.